ಸ್ಯಾಂಡಲ್ವುಡ್ನ ಡಾಲಿ ಧನಂಜಯ್ ಹಾಗೂ ಧನ್ಯತಾ ಮದುವೆ ಸಂಭ್ರಮ ಈಗಾಗಲೇ ಮನೆ ಮಾಡಿದೆ. ಇನ್ನು ಮೈಸೂರಿನಲ್ಲಿ ಇಂದು ಧನ್ಯತಾ ಅದ್ದೂರಿ ರಿಸೆಪ್ಷನ್ ಅನ್ನ ಮಾಡಿಕೊಳ್ಳಲಿದ್ದಾರೆ. ವಸ್ತು ಪ್ರದರ್ಶನ ಆವರಣದಲ್ಲಿ ಆರತಕ್ಷತೆಗೆ ಈಗಾಗಲೇ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಆರತಕ್ಷತೆಗೆ ಈಗಾಗಲೇ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಇದೀಗ ಗಮನಿಸ್ತಾ ಇರಬಹುದು. ಇನ್ನು ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಅಭಿಮಾನಿ ಬಳಗವನ್ನ ಕೂಡ ನಟ ಡಾಲಿ ಧನಂಜಯ್ ರವರು ಹೊಂದಿದ್ದಾರೆ. ಇವತ್ತು ರಿಸೆಪ್ಷನ್ ಕೂಡ ಇದೆ. ರಿಸೆಪ್ಷನ್ ಈಗಾಗಲೇ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸಾವಿರಾರು ಜನರು ಕೂಡ ಅಲ್ಲಿಗೆ ಆಗಮಿಸೋ ನಿರೀಕ್ಷೆ ಕೂಡ ಇದೆ. ಜೊತೆಗೆ ಸಾಕಷ್ಟು ಸೆಲೆಬ್ರಿಟಿಗಳು ಇರಬಹುದು, ಅಭಿಮಾನಿಗಳು ಕೂಡ ಅಲ್ಲಿಗೆ ಬರುವ ನಿರೀಕ್ಷೆ ಇದೆ. ಆ ಹಿನ್ನೆಲೆಯಲ್ಲಿ ಹಲವಾರು ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಇನ್ನು ಬರುವಂತಹ ಸೆಲೆಬ್ರಿಟಿಗಳಿಗೆ ಇನ್ನು ಏನು ಗಣ್ಯರು ಬರ್ತಾರೆ, ಜೊತೆಗೆ ಅಭಿಮಾನಿಗಳು ಬರ್ತಾರೆ, ಅವರೆಲ್ಲರಿಗೂ ಕೂಡ ಈಗಾಗಲೇ ಊಟದ ವ್ಯವಸ್ಥೆಯನ್ನ ಕೂಡ ಆಯೋಜನೆಯನ್ನ ಮಾಡಲಾಗಿದೆ. ಸ್ಯಾಂಡಲ್ವುಡ್ನ ನಟ ರಾಕ್ಷಸ ಡಾಲಿ ಧನಂಜಯ್ ಅವರ ಮದುವೆಗೆ ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ನಾನು ಕೂಡ ವಸ್ತು ಪ್ರದರ್ಶನ ಆವರಣದಲ್ಲಿ ಇದ್ದೇನೆ. ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಡಾಲಿ ಧನಂಜಯ್ ಅವರ ಮುಹೂರ್ತದ ವೇದಿಕೆಯ ನಿರ್ಮಾಣ ಕಾರ್ಯವನ್ನ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಂಪೂರ್ಣವಾಗಿ ಒಂದು 70% ಅಷ್ಟು ಒಂದು ನಿರ್ಮಾಣ ಕಾರ್ಯವನ್ನ ಮುಗಿದಿರ್ತಕ್ಕಂಥದ್ದು. ಪ್ರಮುಖವಾಗಿ ಚಾಮುಂಡೇಶ್ವರಿ ಬೆಟ್ಟದ ತಾಯಿ ದೇವಸ್ಥಾನದ ಗೋಪುರ ಏನಿದೆ, ಆ ಒಂದು ಗೋಪುರದ ಮಾದರಿನಲ್ಲಿ ಈ ಒಂದು ವೇದಿಕೆಯ ಮುಂಭಾಗವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ದೇವಾಲಯದ ಥೀಮ್ ನಲ್ಲಿ ಈ ಒಂದು ಏನು ಮುಹೂರ್ತ ಮಂಟಪವನ್ನ ಮಾಡಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಹೂ ಹಾಸಿಗೆಯನ್ನ ವೇದಿಕೆಯ ಮೇಲ್ಭಾಗದಲ್ಲಿ ಮಾಡಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಜಗಮಗಿಸುವ ಬೆಳಕಿನ ಅಲಂಕಾರವನ್ನು ಕೂಡ ಈ ಒಂದು ಮಂಟಪಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಡಾಲಿ ಧನಂಜಯ್ ಅವರು ಸಾಕಷ್ಟು ಕಲಾ ಪ್ರೇಮಿಯಾಗಿರ್ತಕ್ಕಂಥದ್ದು, ಸಾಹಿತ್ಯ ಪ್ರೇಮಿ ಆಗಿರ್ತಕ್ಕಂತಹ ಕಾರಣಕ್ಕಾಗಿ ಅವರು ಸಾಕಷ್ಟು ವಾಸ್ತುಶಿಲ್ಪ ಅಂದ್ರೆ ರಾಜ ಮಹಾರಾಜರ ಕಾಲದ ವಾಸ್ತುಶಿಲ್ಪದ ಒಂದು ಮಾದರಿನಲ್ಲಿ ಈ ಒಂದು ಮಂಟಪವನ್ನ ಶೃಂಗಾರಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹಳೆಯ ಕಾಲದ ಅಂದ್ರೆ ರಾಜ ಮಹಾರಾಜರ ಕಾಲದ ವಾಸ್ತುಶಿಲ್ಪದ ಶಿಲ್ಪಕಲಾ ಕಂಬಗಳನ್ನ ಕೂಡ ಇಲ್ಲಿ ಸುಮಾರು ವೇದಿಕೆ ನಿರ್ಮಾಣ ಕಾರ್ಯದಲ್ಲಿ ಬಳಸಲಾಗ್ತಾ ಇರ್ತಕ್ಕಂಥದ್ದು. ಇನ್ನು ಮುಹೂರ್ತ ನಡೆಯುವಂತಹ ಮಂಟಪವನ್ನ ಗಮನಿಸ್ತಾ ಹೋದ್ರೆ ಸಂಪೂರ್ಣವಾಗಿ ಈ ಒಂದು ಮಂಟಪ ದೇಗುಲದ ಮಾದರಿನಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು. ಆಚೆಯ ಒಂದು ಆಗಮನ ಅನ್ನುವಂತಹ ದ್ವಾರ ಏನಿದೆ, ಆ ಒಂದು ದ್ವಾರ ಗೋಪುರದ ಮಾದರಿಯಲ್ಲಿ ನಿರ್ಮಾಣ ಮಾಡಿದ್ರೆ ಅನಂತರದಲ್ಲಿ ದೇವಾಲಯದ ಪ್ರಾಂಗಣ ಮತ್ತು ಮುಹೂರ್ತ ನಡೆಯುವಂತಹ ಜಾಗವನ್ನ ದೇವರ ಗರ್ಭಗುಡಿಯ ಮಾದರಿನಲ್ಲಿ ನಿರ್ಮಾಣವನ್ನ ಮಾಡಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ದೇವಾಲಯದ ಒಂದು ಗರ್ಭಗುಡಿಯ ಮಾದರಿನಲ್ಲಿ ಈ ಒಂದು ಮುಹೂರ್ತ ಮಂಟಪವನ್ನ ನಿರ್ಮಾಣ ಮಾಡಿದ್ದು. ಈ ಒಂದು ಗರ್ಭಗುಡಿಯ ಪ್ರಾಂಗಣದಲ್ಲಿ ನಾಳಿದ್ದು ಏನು ಡಾಲಿ ಧನಂಜಯ್ ಅವರು ತಮ್ಮ ಮಡದಿ ಆಗುವಂತಹ ಅವರ ನಮಗೆ ಕೊರಳಿಗೆ ತಾಳಿಯನ್ನ ಕಟ್ಟೋದ್ರ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇರ್ತಕ್ಕಂತಹದ್ದು. ಇದಿಷ್ಟು ಮುಹೂರ್ತ ಮಂಟಪದ ಒಂದು ಸಿದ್ಧತಾ ಕಾರ್ಯಗಳಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು. Brother.